ಹಂಗಂತ ಕೇಳಿದ್ರೆ ಬಬಲಾದಿ ಮಠದ ಪೊಲೀಸ್ ಬಿಜಾಪುರದಿಂದ ಸರ್ ರೇಡ್ ಮಾಡಿದ್ರು ಮುತ್ಯಾನತಿಗೆ ಬಂದಾಗ ನಮ್ಮ ತಂದೆ ಹೇಳ್ತಿದ್ರು ಏನೋ ಮಕ್ಕಳ್ರಿ ಅಂತತ್ ನಾ ಯಾಕೆ ಸರಿ ಕುಡೀಲಿ ಸರಿನ ಹೊಳ್ಯಾಗ ಸಿಗಲಾಗತ್ತಿತ್ತು ನಾ ಏನು ಹೇಳ್ತೀರಿ ನೀವು ಅರೆಸ್ಟ್ ಮಾಡಕ್ಕೆ ಹೋಗ್ಯಾರ DYSP SP ಹೊಳಿಗೆ ಸರಿ ತೊಗೊಂಡು ಕೈ ತೊಗೊಂಡು ಹೊಳಿ ಎಲ್ಲ ಸರಿ ಮಾಡಿಲ್ಲ ಅಂತ ಮಠ ಈ ಮಠಕ್ಕೆ ಅಪ್ಪಗಳ ಪುಣ್ಯದಿಂದ ನಾ ಇವತ್ತು ನಮ್ಮ ಮೂರು ರೈತರನ್ನೆಲ್ಲ ಕರ್ಕೊಂಡು ದೇವ್ರಿಗೆ ಬಂದದಕ್ಕೆ ಅಣ್ಣವ್ರು ಈಶ್ವರಪ್ಪ ಅಣ್ಣವ್ರು ಭೇಟಿ ಆಗ್ಯಾರು ಭಯಂಕರ ಲೀಡರ್ ಅವ್ರು ದಿಲ್ಲಿಯಾಗದು ಅಂದ್ಬಿಟ್ಟು ಬೆಂಗಳೂರಾಗ ಕಡಿಮೆ ದುಡ್ಡು ದಿಲ್ಲಿಯಾಗ ದೊಡ್ಡ ಹೆಸರ ಮತ್ತು ಈಗ ಅವರು ಅಪ್ಪಗಳ ದರ್ಶನದಿಂದ ನಾನು ದರ್ಶನ ಆಗೈತಿ ಅಪ್ಪಗಳು ಅವ್ರ ದರ್ಶನ ಈ ದರ್ಶನಕ್ಕೆ ಈಗ ಬರೋದಿಡಿ ಈ ಡೇಟ್ ಅವ್ರಿಗೊಂದು ಯಾವುದೋ ದೊಡ್ಡ ಸ್ಥಾನ ಸಿಗ್ತೈತಿ ಇದು ನನಗೆ ಗಟ್ಟಿ ಕೊಡ್ತೈತಿ ನನ್ನ ಮನಸ್ಸು ಹೆಂಗತಿ ಇಷ್ಟು ಮಂದಿ ನಿಂತದ್ದು ಒಂದ ಮನಸ್ಸಿಲ್ಲ ನಾ ಫುಲ್ ಕಾಂಗ್ರೆಸ್ ಅವ್ರು ಕೂಡ ನಿಂತಾನೆ ಕಾಂಗ್ರೆಸ್ಸಿಗೆ ಇಂಗ್ರೆಸ್ ಏನಿಲ್ಲ ಅವ್ರು ನಮ್ಮ ತಂದೆ ಸಂಬಂಧ ಆಗದಾರ ತಿಳ್ಕೊಂಡು ಅಪ್ಕೊಳತಿಕ್ ಅವ್ರತಿಕ್ ನಿಂತಾನೆ ಪಕ್ಷ ಏನು ಮಾಡಂಗಿಲ್ಲ ನಮ್ಮನ್ನ ನಾವು ಎಲ್ಲರೂ ಓದಿವತ್ತ ಅವ್ರು ಹೆಂಗದಾರ ಅವ್ರು ಭಾಷಣ ಅದು ಕೇಳೀನಿ ಅದಾರ ನಮ್ಮಲ್ಲಿ ಮಾಡೋರದಾರ ಎಲ್ಲರೂ ಮಾಡೋರು ಭಾಷಣ ಮಾಡೋದು ಕಸಬರಿಗೆ ಬಡ್ಡಿ ಹಂಗೆ ತಿಕ್ ಮಾಡೋದು ಬೇಕಾಗಿಲ್ಲ ನನಗೆ ಇದನ್ನ ಒಂದು ಫಸ್ಟ್ ಬರೀ ಅಣ್ಣ ಅವ್ರಿಗೆ ಯಾವುದೋ ಒಂದು ದೊಡ್ಡ ಸ್ಥಾನ ಸಿಗ್ತೈತಿ 2 ತಿಂಗಳದಾಗ ಇಲ್ದಿರ ಮುಂದಿನ ಈ ಡೇಟಿಗೆ ಒಳಗೆ ಸಿಗಲಿಲ್ಲ ಅಂದ್ರೆ ನನಗೆ ಹೇಳ್ರಿ ನನ್ನ ಮನಸ್ಸು ಇನ್ನೂ ಮನ ಕುದಿತೈತಿ ಮತ್ತು ಅಣ್ಣ ಅವ್ರು ದೊಡ್ಡ ಜಾಗಕ್ಕೆ ಹೋದ್ರೆ ನಮ್ಮ ಹೆಸರು ನೆನಪಿಟ್ಕೋರಿ ಸಿಕ್ಕತಿ ಹುಡುಗ ಅಂತ ನನಗೆ ಇಟ್ಟ ಹೇಳಿರಿ ಸಂತೋಷ ಹೇಳಿ ನನ್ನ ಮಾತು ಸಮಾಧಾನ ಒಟ್ಟ ಸಮಾಧಾನ ಹೋಗ್ಲಿ ಖಾತಾ ಇರಬೇಡ್ರಿ ಒಟ್ಟ ಖಾತಾ ಇರಬೇಡಿ ಅಂತ ಒಂದಿಷ್ಟ ಸಮಾಧಾನ ಹೋಗಿ ನಿಮ್ಗೆ ತೊಂದರೆ ಜಾಕ್ ಹಿಡಿದು ಬಿಡ್ರಿ ಖಾತಾ ಏರ್ ಬಿಡ್ಬೇಡ್ರಿ ತಿಳಿಬಾರ್ದು ಅಂತ ಕೊಡ ಮುಂದೆ ಹಾಕೊಂಡು ಹೋಗ್ಬೇಕು ನಮ್ಗೆ ಇಲ್ಲ ಸದಾಶಿವ ಮುತ್ಯಾಗ ಹಂಗತ್ತಾರ ನೋಡೋಕೆ ಎಷ್ಟು ಚಂದ ನೋಡ್ಯಾರ ನೋಡಿ ಕಲರ್